ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ಗುಲ್ಬರ್ಗದಿಂದ ಬೆಂಗಳೂರಿಗೆ ಬೃಹತ್ ಪ್ರತಿಭಟನೆ ಇದೆ. ನಾಗಮೋಹನ್ ದಾಸ್ ವರದಿಯನ್ನು ವಿರೋಧಿಸಿ ಛಲವಾದಿ ಮಹಾಸಭಾಗಳ ಸಭೆಯ ವತಿಯಿಂದ ಗುಲ್ಬರ್ಗದಿಂದ ಪ್ರತಿಭಟನೆಗೆ ಹೊರಟಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಹೊರಟಿರೋ ಈ ವಾಹನಗಳು, ಇಲ್ಲಿ ನೋಡ್ರಿ ಬಸ್ಗಳಿವೆ. ಬಸ್ಸಿನಲ್ಲಿ ಸಾಕಷ್ಟು ಜನ ಸ್ಲೀಪರ್ ಕೋಚ್ ಸ್ವಂತ ದುಡ್ಡು ಮಾಡ್ಕೊಂಡು ಹೊರಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರೇ. ಎಲ್ಲರೂ ಬಸ್ಗಳಿಗೆ ಹೊರಟಿರೋದು. ಬಂಧುಗಳೇ, ಇವರೆಲ್ಲ ಇವರು ಬಸ್ ಇದೆ. ಬಸ್ಸಿನಲ್ಲಿ ಸಾಕಷ್ಟು ಜನ ಅಲ್ಲಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿಯನ್ನ ವಿರೋಧಿಸಿ ಹೊರಟಿರೋದು ಇಲ್ಲಿ ನೋಡಿದ್ದಾರೆ. ಸಾಕಷ್ಟು ಜನ ಇಲ್ಲಿ ನಾಗಮೋಹನ್ ದಾಸ್ ವರದಿಗೂ ಇಲ್ಲಿ ಏನ್ ಸಂಬಂಧ ಇದೆ ಅಂತ ಹೇಳ್ತಾ ಇಲ್ಲ. ಬಟ್ ಅವರೇ ಮುಗಿಸಿರ್ತಕ್ಕಂಥ ಸ್ಲೀಪರ್ ಕೋಚ್ ಬಸ್ ಇದೆ. ಎಲ್ಲಾ ಕಡೆ ಡಬಲ್ ಸೀಟ್ ಇದೆ, ಸ್ಲೀಪರ್ ಕೋಚ್ ಇದೆ. ಎಷ್ಟೋ ಜನ ಕೆಂಪು ಬಸ್ಗಳು ತಗೊಂಡು ಹೊರಟಿದ್ದಾರೆ. ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಈಗಾಗಲೇ ವರದಿಯನ್ನ ಬಂದಿದೆ. ಅದನ್ನ ನಾವು ಈಗಾಗಲೇ ನೋಡಬೇಕಾಗಿದೆ. ಬಂಧುಗಳೇ, ಸುಮಾರು 30 ವರ್ಷಗಳಿಂದ ಹೋರಾಟ ನಡೀತಾ ಇದೆ ಒಳ ಮೀಸಲಾತಿಗಾಗಿ. ಹೋರಾಟ ಮಾಡತಕ್ಕಂಥ ಎಡಗೈ ಮತ್ತು ಬಲಗೈ, ಸುಮಾರು ಹೆಚ್ಚು ಎಡಗೈ ಸಮುದಾಯದವರು ಹೋರಾಟ ಮಾಡಿರೋದಕ್ಕೆ ನಾವು ಕಂಡಿದ್ದೀವಿ ಸಾಕಷ್ಟು ಬಾರಿ. ಆದರೆ ಇಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿರೋದಂದ್ರೆ SC ಸಮುದಾಯದಲ್ಲಿ ಸಾಕಷ್ಟು ಬೇರೆ ಸ್ಪರ್ಶ ಜಾತಿಗಳು ಬಂದಿರೋದರಿಂದ ಈ ಎಡಗೈ ಮತ್ತು ಬಲಗೈ ಅಸ್ಪೃಶ್ಯ ಜಾತಿಗಳಿಗೆ ಯಾವುದೇ ಸೌಲಭ್ಯಗಳನ್ನು ಸಿಗದೇ ಇದ್ದ ಕಾರಣದಿಂದ ಈ ಒಳ ಮೀಸಲಾತಿಯ ಹೋರಾಟ ಹೆಚ್ಚಾಗಿ ಪ್ರತಿಭಟನೆಯ ಮೂಲಕ ಹೋರಾಟಕ್ಕೆ ಬಂದಿರೋದು ಇಲ್ಲಿ ನಾವು ನೋಡಿದ್ದೀವಿ. ಈಗ ಇದೇ ಹೋರಾಟ ನಾಗಮೋಹನ್ ದಾಸ್ ವರದಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿರೋದು. ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಒಂದು ಸಮುದಾಯವನ್ನು ಎತ್ತಿ ಹಿಡಿದು ಇನ್ನೊಂದು ಸಮುದಾಯವನ್ನ ಯಾವುದೋ ಒಂದು ಇದನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ಇದು ಕಾಣಿಸ್ತಾ ಇಲ್ಲ ಅಂತ ಒಳ ಮೀಸಲಾತಿಯ ಹೋರಾಟಗಾರರು ಇಲ್ಲಿ ಹೇಳ್ತಾ ಇದ್ದಾರೆ. ಸಾಕಷ್ಟು ಹೋರಾಟಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಇದಕ್ಕೆ ಬಂದಿದೆ. ಈಗ ಮಾತಾಡ್ತಾರೆ ಹನುಮಂತಿಟ್ಟಿಗೆ ಅವರು ಮಾತಾಡ್ತಾ ಇದ್ದಾರೆ. ಕರ್ನಾಟಕ ಕಲಬುರಗಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಹಾದೇವ್ ಮಗು ಅವರ ನೇತೃತ್ವದಲ್ಲಿ ಇವತ್ತು ನಾವು ಸಾವಿರಾರು ಸಂಖ್ಯೆಯಲ್ಲಿ ಗುಲ್ಬರ್ಗದಿಂದ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸುತ್ತಿದ್ದೇವೆ. ಏನು ನ್ಯಾಯಮೂರ್ತಿ ನದಿ ಒಳ ಮೀಸಲಾತಿ ವರದಿ ತಿರಸ್ಕರಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆಯ ಹೋರಾಟಕ್ಕೆ ನಾವೆಲ್ಲರೂ ಇವತ್ತು ಬೆಂಬಲವಾಗಿ ನಾವು ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೀವಿ. ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ. ನಾಳೆ ನಡೆಯುವಂಥ ಏನು ಒಳ ಮೀಸಲಾತಿ ಇದೆ, ಆ ಒಳ ಮೀಸಲಾತಿಯ ಏನು ನಾಗಮೋಹನ್ ದಾಸ್ ಅವರ ಒಂದು ಏನು ವರದಿ ಇದೆ ಅದು ಅವೈಜ್ಞಾನಿಕವಾಗಿದೆ. ಆ ಒಂದು ಕಾರಣಕ್ಕಾಗಿ ಅದನ್ನು ತಿರಸ್ಕಾರ ಮಾಡಬೇಕು. ಮತ್ತು ಅದು ಅಲ್ಲದೇ ಏನು ರೋಸ್ಟರ್ ಬಿಂದುವಿನಲ್ಲಿ ಏನು ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅದನ್ನು ಕೂಡ ಸರಿಪಡಿಸಬೇಕು. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಸುಮಾರು 10 ಲಕ್ಷ ಜನ ಸೇರುವ ಮೂಲಕ ನಮ್ಮ ಬಲಗೈ ಸಮುದಾಯದ ಶಕ್ತಿ ಏನು ಎಂಬುದನ್ನು ಇಡೀ ರಾಜ್ಯಕ್ಕೆ ತೋರಿಸಬೇಕಾಗಿದೆ. ಮತ್ತು ಅದಕ್ಕಾಗಿ ಏನು ನಾಗಮೋಹನ್ ದಾಸ್ ಏನು ವರದಿ ಇದೆ ಈ ಕೂಡಲೇ ಅದನ್ನು ತಿರಸ್ಕಾರ ಮಾಡಬೇಕು. ಏನು ಮೊದಲು ಯಾವ ರೀತಿಯಾಗಿ ಅದನ್ನು ಮೀಸಲಾತಿ ಇತ್ತು ಅದನ್ನೇ ಮುಂದುವರಿಸಬೇಕಂತೇಳಿ ಒಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ದೊಡ್ಡದಾದಂಥ ಬೃಹತ್ ಆದಂಥ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ನಾಳೆ ಎಲ್ಲರೂ ಕೂಡ ಸೇರ್ತಾ ಇದ್ದೀವಿ. ಜೈ ಭೀಮ್. ನನ್ನ ಹೆಸರು ಧರ್ಮಣ್ಣ ಕೋಣಗಿ ಅಂತೇಳಿ, ವಕೀಲರು ಕಲಬುರಗಿ ಜಿಲ್ಲೆಯ ಕರ್ನಾಟಕ ಛಲವಾದಿ ಮಹಾಸಭಾ ಹಾಗೂ ಬಲಗೈ ಒಕ್ಕೂಟಗಳಿಂದ ನಾಳೆ ನಡೆಯುವ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ದಲ್ಲಿರುವಂಥ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯ ವರದಿಯನ್ನು ತಿರಸ್ಕಾರ ಕುರಿತು ನಮ್ಮ ಜ್ಞಾನಪ್ರಕಾಶ್ ಸ್ವಾಮಿಯವರ ನೇತೃತ್ವದಲ್ಲಿ ಹಾಗೂ ನಿವೃತ್ತ IAS ಅಧಿಕಾರಿಯಾದಂಥ ಶ್ರೀ ಸಿದ್ದೇಶ್ವರರವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಈ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಬಲಗೈ ಸಮುದಾಯದ ಮುಖಂಡರು, ನೌಕರರು, ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಈ ನಾಡೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಒಂದು ಈ ಬೃಹತ್ ಪ್ರತಿಭಟನೆ ಮಣಿಗೆಯಾಗಿದೆ. ಅದಕ್ಕೆ ಕಲಬುರಗಿ ಜಿಲ್ಲೆಯಿಂದ ಸುಮಾರು ಒಂದು 5,000 to 6,000 ಜನಸಂಖ್ಯೆ ಇವತ್ತು ನಾವು ಕಲಬುರಗಿ ಪ್ರಯಾಣ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಛಲವಾದಿ ಮಹಾಸಭೆಯಿಂದ ಬಸ್ಗಳ ಮೂಲಕ ಎಲ್ಲ ಒಂದು ವಕೀಲರಾಗಿರ್ಬೋದು, ವಿದ್ಯಾರ್ಥಿಗಳು ಮತ್ತು ಅನೇಕ ನಿವೃತ್ತ ನೌಕರರು ಕೂಡ ಭಾಗವಹಿಸಿದ್ದೀವಿ. ಈ ಒಂದು ನಮ್ಮ
ಈ ಒಂದು ಏನು ಬೃಹತ್ ಮೆರಗೇತನ ಈ ಮೆರಗನು ಯಶಸ್ವಿಯಾಗಿ ಆಗಲಿ, ಮತ್ತೆ ನಮ್ಮ ಸಮುದಾಯಕ್ಕೆ ಜಯ ಆಗುತ್ತೆಂದು ನಾವು 100% ಹೇಳ್ತಾನೆ. ಜೈ ಭೀಮ್, ಜೈ ಕನ್ನಡ.